ಶ್ರೀ ಗುರು ಬಸವಲಿಂಗಾಯ ನಮಃ. ಹೆಣ್ಣು ಮಾಯೆಯು ಹೆಣ್ಣು ರಕ್ಕಸಿ ಎಂದಾವಗಾವಿಲ ಕರೆದನೋ, ಹೆಣ್ಣು ಕೀಳು ಗಂಡು ಮೇಲು ಇದು ಯಾವ ಕಾಡಿನ ನ್ಯಾಯವೋ, ಹೆಣ್ಣಿಗಿಲ್ಲವೇ ಮನಸ್ಸು ಮಮತೆ ಆತ್ಮದನುಸಂಧಾನವು, ಹೆಣ್ಣೆ ಮಾತೆ ಹೆಣ್ಣೆ ಮಗಳು ಹೆಣ್ಣೆ ಮೋಹದ ಮಡದಿಯು, ಬನ್ನಿ ಗೆಳೆಯರೆ ಬನ್ನಿರೆಲ್ಲರೂ ಬಸವ ಮಾರ್ಗದಿ ನಡೆಯುವ, ಅವನು ನಮ್ಮವ ಇವನು ನಮ್ಮವ ಎಲ್ಲರೊಂದೇ ತಿಳಿಯುವ, ಎಲ್ಲರೊಂದೇ ತಿಳಿಯುವ. ಎಲ್ಲಿವರೆಗೂ ನಮ್ಮ ಜನಗಳು ನಮ್ಮ ಧರ್ಮೀಯರು ವಚನ ಸಾಹಿತ್ಯವನ್ನು ಓದುವುದಿಲ್ವೋ ಅಲ್ಲಿವರೆಗೂ ಅವರು ಲಿಂಗಾಯತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಲಿಂಗಾಯತ ಅನ್ನುವ ತತ್ವ ಧರ್ಮ ಇದು ಅಪ್ಪನಿಂದ ಮಗನಿಗೆ ಬರುವ ಬಳುವಳಿ ಖಂಡಿತ ಅಲ್ಲ. ಯಾವ ವ್ಯಕ್ತಿ ವಚನ ಸಾಹಿತ್ಯವನ್ನು ಓದ್ತಾನೋ, ಯಾವ ವ್ಯಕ್ತಿ ವಚನಗಳನ್ನು ಗ್ರಹಿಸ್ತಾನೋ, ಆ ವಚನಗಳ ಆಶಯದಂತೆ ನಡಲಿಕ್ಕೆ ಯಾವತ್ತು ಪ್ರಯತ್ನ ಪಡ್ತಾನೋ ಅವತ್ತು ಆತ ಲಿಂಗಾಯತನಾಗ್ತಾನೆ ಹೊರತು ಅಜ್ಜ ಅಪ್ಪ ತಾತ ಮುತ್ತಾತರಿಂದ ಬರುವಂತಹ ಬಳುವಳಿ ಲಿಂಗಾಯತ ಅಲ್ಲ. ಈ ದೃಷ್ಟಿಯಲ್ಲಿ ನಾನು ತುಂಬ ಸೌಭಾಗ್ಯವಂತ. ನನ್ನ ಅಜ್ಜನೂ ಲಿಂಗಾಯತ, ನನ್ನ ತಂದೆಯೂ ಲಿಂಗಾಯತ, ಹಾಗಾಗಿ ನಾನು ಖಂಡಿತ ಲಿಂಗಾಯತ. ಯಾಕೆಂದ್ರೆ ವಿಚಾರಗಳನ್ನ ಕನಿಷ್ಠ ಪಕ್ಷ ಅಳವಡಿಸಿಕೊಡ್ಲಿಕ್ಕೆ ತಿಳ್ಕೊಂಡಿರೋದಕ್ಕೆ ಆ ಕಾರಣಕ್ಕಾಗಿ ನಾನು ಲಿಂಗಾಯತ ಇದ್ದಾರೆ. ಈ ವೀರಶೈವವಾದಿಗಳು ಸಹ ಅವರಿಗೆ ಅರಿವಿಲ್ಲದೆ ವೀರಶೈವರಾಗಿದ್ದಾರೆ ಹೊರತಾಗಿ ಅವರಿಗೆ ತಿಳುವಳಿಕೆ ಕೊಟ್ಟರೆ, ಅವರಿಗೂ ಪ್ರಜ್ಞೆ ಬಂದರೆ ಖಂಡಿತವಾಗಿಯೂ ಅವರು ಲಿಂಗಾಯತರಾಗಬಲ್ಲರು. ಎಲ್ಲಿವರೆಗೂ ಅವರು ಲಿಂಗಾಯತರಾಗೋದಿಲ್ವೋ ಅಲ್ಲಿವರೆಗೂ ಗಾಂಧಾರಿಯಂತೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಕೂಡ್ಬೇಕಾಗ್ತದೆ ಅಷ್ಟೇ. ಈ ಕಣ್ಣಿಗೆ ಕಟ್ಟಿದಂಥ ಪಟ್ಟಿ ಕಳಚಿ ಬೀಳ್ತದೋ ಅವತ್ತು ಅವರು ಸರ್ವತಂತ್ರ ಸ್ವತಂತ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವೀರಶೈವ ಲಿಂಗಾಯತರಿಗೆ ಏನು ವ್ಯತ್ಯಾಸ ಅಂತ ನೀವು ನಮಗೆ ಕೇಳಬಹುದು. ಬಹಳ ಸಾಮಾನ್ಯವಾದ ಗ್ರಹಿಕೆಗಳಿವು. ವೀರಶೈವವಾದಿ ಆದವನು ಅವನು ಗುಡಿಗೆ ಹೆಚ್ಚು ಅಲಿತಿರ್ತಾನೆ. ಗುಡಿಯಲ್ಲಿ ಹೋಗಿ ನೈವೇದ್ಯ ಕೊಡೋದು, ಮುಡಿ ಕೊಡೋದು, ಹೂ ಮುಡಿಸೋದು, ಮಂತ್ರ ಹೇಳೋದು, ತಂತ್ರ ಹೇಳೋದು ಇತ್ಯಾದಿಗಳು ಅವನು ನಡೆದೇ ಇರ್ತವೆ. ಅವು ಆ ಪೂಜಾರಪ್ಪನ ಕೈಯಲ್ಲಿ ಆತ ಇರ್ತಾನೆ. ಆತ ಸರ್ವತಂತ್ರ ಸ್ವತಂತ್ರ ಎಂದೂ ಆಗೋದಿಲ್ಲ. ಆ ಪೂಜಾರಪ್ಪ ಹೇಳಿದಂಗೆ ಈತ ಕೇಳ್ಬೇಕಷ್ಟೆ, ಆ ಪುರೋಹಿತನ ಹೇಳಿದಂಗೆ ಇವ್ರಿಗೆ ಕೇಳ್ಬೇಕಷ್ಟೆ. ಅವರ ಆಶೀರ್ವಾದಕ್ಕಾಗಿ ಒಂಥರ ನತಮಸ್ತಕರಾಗಿ ಹಿಂಗೆ ಅಡ್ಡ ಬಿದ್ದಿರ್ತಾರೆ. ವೀರಶೈವವಾದಿ ಈ ತರ ಇದ್ರೆ ಲಿಂಗಾಯತನಾಗವನು ಹಾಗಲ್ಲ, ಸರ್ವತಂತ್ರ ಸ್ವತಂತ್ರ ಆತ. ಆತ ನಿತ್ಯವೂ ಇಷ್ಟಲಿಂಗ ಪೂಜೆಯನ್ನು ಮಾಡಬಲ್ಲ. ಆತ ಇಲ್ಲೇ ಹೇಳ್ತಾನೆ, ಹಾಡಿದಡೆ ಎನ್ನೊಡೆಯನ ಹಾಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಈ ಒಡೆಯನಿಗೆ ತನ್ನ ಒಡಲನ್ನ ಅರ್ಪಿಸಿ, ಮನವನ್ನ ಅರ್ಪಿಸಿ ಆತನಿಂದ ಏನಾದರೂ ಪಡೆದುಕೊಳ್ಳಿಕ್ಕೆ ಶಕ್ತಿ ಇದ್ದಾನೆ. ಈ ಒಡೆ ಹೇಗೆ ಅಂದ್ರೆ ಅದು ಆತ್ಮ ಸಾಕ್ಷಿ, ಆತ್ಮ ಬಲ. ಆ ಸಾಕ್ಷಿಯನ್ನು ಏನಾದರೂ ಕೇಳ್ಕೊಂಡ್ರೆ ಏನಾದರೂ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಅಲ್ಲಿ ಹಾಗಲ್ಲ, ಅದು ಇನ್ನೊಬ್ಬರ ಕೈಲಿರ್ತಕ್ಕಂಥದ್ದು. ಆತ ಶೈವ ಧರ್ಮಿ ಅಲ್ಲಿಗೆ ಹೋಗ್ತಾನೆ. ಆತನಿಗೆ ಆಚರಣೆಗಳು ಬೇಕು, ಸಂಭ್ರಮಗಳು ಬೇಕು. ಆತನಿಗೆ ಆ ಮೌಢ್ಯಗಳ ಉದರಲ್ಲಿ ಸಿಕ್ಕು ಬಿದ್ದಿನಂತ ಗೊತ್ತೇ ಆಗೋದಿಲ್ಲ. ಪಾಪ ಗೊತ್ತೇ ಇಲ್ಲದೆ ಸಾಯುವ ಗಂಟ ಅಲ್ಲೇ ಕಳೆದ ಆ ಗುಡಿಗೆ ಹೋಗಿ 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 ಆ ಗುಡಿಗೆ ಮಣ್ಣು ಹೊತ್ತು ಅಲ್ಲೇ ಮಡದು ಹೋಗ್ತಾನೆ ಹೊರತು ಸತ್ಯವನ್ನು ಆತ ಗ್ರಹಿಸುವುದಿಲ್ಲ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ತತ್ವ ಇದು ಲಿಂಗಾಯತ. ಆದರೆ ಸ್ಥಾವರವನ್ನು ನೆಚ್ಚಿಕೊಂಡಂಥ ತತ್ವ ವೀರಶೈವ. ಅಲ್ಲಿ ಮುಟ್ಟು ತಟ್ಟು ಮೈಲಿಗೆ ಇತ್ಯಾದಿ ಮುಡಿಸ್ಕೊಳ್ಬೇಡ, ಆ ಕಡೆ ದೂರ ಸರಿ, ಈ ಕಡೆ ಮಡಿ, ಆ ಮಡಿ, ಮಡಿ 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 ಅಂತ ಆ ಮಡುವಿನೊಳಗೆ ಬಿದ್ದಿರ್ತಾರೆ. ಇಲ್ಲಿ ಮಡಿ ಇಲ್ಲ, ಮೈಲಿಗೆ ಇಲ್ಲ. ಇಲ್ಲಿ ಮನ ಮೈಲಿಗೆ ಆಗ್ಬೇಕು, ತನೋ ಮುಟ್ಟಿ ಮನವು ಮುಟ್ಟಿ ಇದು ಇಲ್ಲಿ ಪೂಜೆ ಮಾಡಬೇಕು. ಅಲ್ಲಿ ತನೋ ಮನ ಅದ ಅಗತ್ಯ ಇಲ್ಲ. ಅಲ್ಲಿ ಮಡಿ 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 ಆ ಮಡಿವಂತಿಕೆ ಅಲ್ಲಿ ಬೇಕು. ಆಮೇಲೆ ಅಲ್ಲಿ ಸ್ತ್ರೀಯರನ್ನ ಗೌರವ ಪೂರ್ವಕವಾಗಿ ನಡೆಸಿಕೊಂಡ ಉದಾಹರಣೆಗಳನ್ನು ನಾನಂತೂ ನೋಡಿಲ್ಲಪ್ಪ. ಹೆಣ್ಣು ಅಲ್ಲಿ ಕೀಳೆ, ಗಂಡು ಅಲ್ಲಿ ಮೇಲೆ. ಯಾಕಂದ್ರೆ ಹೆಣ್ಣು ಅಂದ್ರೆ ಆಕೆ ಬಾರಿಗೆನೆ,
ಆಕೆನೆ ಬುದ್ಧಿ ಮೊಳಕಲ್ ಕೆಳಗೆ. ಅದೇ ನನ್ನ ದುರಂತಿ ಅಂತದಂದ್ರೆ ಇದನ್ನ ಜನ ಇಷ್ಟಪಡ್ತಾರಲ್ಲ. ಕೆಲವು ಮಹಿಳೆಯರು ಕೂಡ ಇದನ್ನ ಇಲ್ಲ ಮೊದಲಿಂದ ಬಂದ ಪದ್ಧತಿ ಅಂತ ಅನುಚಾನವಾಗಿ ನಡೆಸ್ಕೊಂಡು ಬರ್ತದಲ್ಲ. ಈ ಬಗ್ಗೆ ನನಗೆ ತಕರಾರುಗಳಿವೆ. ಲಿಂಗಾಯತದಲ್ಲಿ ಹಾಗಿಲ್ಲ. ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮುದ್ಭವಂ ಅಂತ. ಅಲ್ಲಿ ವೀರಶೈವದಲ್ಲಿ ದಿನ, ತಿಥಿ, ವಾರ, ನಕ್ಷತ್ರ, ರಾಹುಕಾಲ, ಗುಳಿಗೆ ಕಾಲ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಹೇಳಿ ಹೇಳಿ ಅವರ ಬುದ್ಧಿಗೆ ಗ್ರಹಣ ಇಡಿಸಿಬಿಟ್ಟಿರ್ತಾರೆ. ಇಲ್ಲಿ ಹಾಗಲ್ಲ. ವಾರ 7 ಕುಲ 18 ಇದು ನಾವು ನಂಬೆವು. ಭಕ್ತನೊಂದು ಕುಲ, ಭವಿಯೊಂದು ಕುಲ, ಹಗಲೊಂದು ವಾರ, ಇರುಳೊಂದು ವಾರ, ಇದು ನಾವು ಬಲ್ಲೆವು ಕೂಡಲು ಸಂಗಮ ದೇವ. ಯಾವ ಗ್ರಹಣಗಳು ನಮಗೇನೇನು ಮಾಡೋದಿಲ್ಲ. ಈ ವೀರಶೈವವಾದರೆ ಇದೆಲ್ಲ ಕಾಣ್ತದೆ. ಆದರೆ ಲಿಂಗಾಯತ ಧರ್ಮದಲ್ಲಿ ಇವುಗಳಿಗೆ ಏನೂ ಅರ್ಥ ಇಲ್ಲ. ಇಲ್ಲಿ ವೀರಶೈವವಾದಲ್ಲಿ ದಿನ, ತಿಥಿ, ವಾರ, ಮಿತಿಗಳನ್ನು ನೋಡದೆ ಮದುವೆ, ಕಲ್ಯಾಣ ಮಹೋತ್ಸವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅಡಿಗೆ ನೋಡ್ಬೇಕಲ್ಲಿ. ಎಷ್ಟೋ ಸಲ ನಾನು ಗಮನಿಸಿದ್ದೀನಿ, ಹೆಣ್ಮಕ್ಕಳ ಪಾದಗಳನ್ನು ನೋಡಿ ಅವರ ಮನೆಗೆ ತರ್ತಾರೆ. ಆಕೆ ಮನೆಗೆ ಬಂದಾಗ ಈ ಬ್ರಾಹ್ಮಣರ ಪದ್ಧತಿ, ಬ್ರಾಹ್ಮಣ್ಯದ ಪದ್ಧತಿಯಂತೆ ಮನೆಗೆ ಬಂದ ಸೊಸೆ ಬಲಗಾಲಿಂದ ಆ ತುಂಬಿದ ಸೇರಿದಲ್ಲ, ಅದ್ರ ತುಂಬ ಅಕ್ಕಿ ತುಂಬಿರ್ತಾರೆ, ಅಕ್ಕಿಯನ್ನು ಒದ್ದಕ್ಕೆ ಒಳಗಡೆ ಬರಬೇಕು. ಆದರೆ ಲಿಂಗಾಯತ ತತ್ವದಲ್ಲಿ ಹಾಗಲ್ಲ. ಆಕೆ ತಲೆ ಮೇಲೆ ಬಸವಣ್ಣವರ ವಚನಗಳು ಅಥವಾ ತಲೆಯಲ್ಲೇ ಎದೆಯೊಳಗೆ ಬಸವಣ್ಣನ ವಚನ ಇಟ್ಕೊಂಡು ಬಂದ್ರೆ ಸಾಕು. ಆ ಮನೆ ಮಹಾಮನೆ ಆಗೋದ್ರಲ್ಲಿ 2 ಮಾತುಗಳೇ ಇಲ್ಲ. ಆದ್ರೆ ಅಲ್ಲೇನಿದೆ? ಅಲ್ಲೇ ಅತ್ತೆ ಮಾವರಿಗಂದಿ ಸುತ್ತೇಳು ನೆರೆಗಂಜಿ, ಅಲ್ಲಿ ಬದುಕು ಮಾಡಬೇಕು. ಗಂಡ ಗಂಜಿ ಬದುಕ ಮಾಡಮ್ಮ. ಇಲ್ಲಿ ಗಂಡ ಗಂಜಿ ಬದುಕು ಮಾಡೋ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ಪರಸ್ಪರ ಒಂದು ಬಂಡಿ 2 ಗಾಲಿಗಳಿದ್ದಾಗೆ, ಕೀಲು ತಪ್ಪಲಾರ್ದಂಗೆ ಅವರಿಬ್ಬರು ಹೋಗ್ಬಿಟ್ರು ಸಾಕು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದುಶುವಂಗೆ ಇಲ್ಲಿ ಬರ್ತಾರೆ. ಅಲ್ಲಿ ಹಾಗಲ್ಲ. ಅಲ್ಲಿ ದೇವರನ್ನ ಹುಡುಕಂತ ಯಾವ ದೇವಸ್ಥಾನಗಳು ಹೋಗ್ಬೇಕು, ಬಾರ ಜ್ಯೋತಿರ್ಲಿಂಗ ಹೋಗ್ಬೇಕು, ಇನ್ಯಾವುದೋ ಯಾವುದೋ ದೇವಸ್ಥಾನಗಳಿಗೆ ಹೋಗ್ಬೇಕು. ಇಲ್ಲಿ ಹಾಗಿಲ್ಲ. ಕರಿಯು ಕನ್ನಡಿಯೋಳಡಗಿರುವಂತೆ ನೀಯನ್ನೊಳಗೆ ಅಡಗಿದೆ ಅಯ್ಯ. ಅನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅಂತ ತತ್ವಗಳನ್ನ ಸಾರಿ ಸಾರಿ ಹೇಳ್ತಕ್ಕಂಥದ್ದು ಲಿಂಗಾಯತ. ಆದ್ರೆ ಆ ಬೆಟ್ಟದಲ್ಲಿ, ಆ ಗುಡ್ಡದಲ್ಲಿ, ಆ ಗುಡಿಯಲ್ಲಿ, ಈ ಗುಂಡಾರದಲ್ಲಿ, ಈ ಸಂಪ್ರದಾಯದಲ್ಲಿ ಅಯ್ಯಯ್ಯೋ ಅದೆಲ್ಲ ಹೇಳ್ತಕ್ಕಂಥದ್ದು ವೀರಶೈವ. ಬೆಂಕಿಯನ್ನು ತುಳಿಬೇಕು, ಅಗ್ಗಿ ತುಳಿಬೇಕು ಅಂತಕ್ಕಂಥ ಕೌತುಕ. ತುಳಿದ್ರೆ ಏನೋ ಆಗ್ತದೆ, ಶಸ್ತ್ರಗಳನ್ನು ಹಾಕಿಕೊಳ್ಳಬೇಕು, ಬಾಜೆ ಭಜಂತ್ರಿ ಮಾಡಬೇಕು, ಯಾರೋ ಸಿಡಿ ಆಡ್ಬೇಕು ಅಂತ ಹೇಳ್ತದ್ದು ವೀರಶೈವವಾದ. ಆದರೆ ನಾನೆಂದು ವೀರಶೈವವಾದಿ ಆಗಲಾರೆ. ನಾನು ಸಿಡಿ ಆಡುವನಲ್ಲ, ಅಗ್ಗಿ ತುಳಿಯವನಲ್ಲ. ನನಗೆ ಗೊತ್ತು ಚಲಿಸುವ ಬೆಂಕಿ ಸುಡುವುದಿಲ್ಲ ಅಂತ. ಈ ಟೆಕ್ನಿಕ್ ಇದೆ ಅಷ್ಟೇ. ಸಿಡಿ ಆಡುವುದು ಗೊತ್ತು ನನಗೆ, ಸಿಡಿ ಆಡೋದು ಕೂಡ ಟೆಕ್ನಿಕ್ ಇದೆ ಅಷ್ಟೇ. ಅದರಿಂದ ಏನೂ ಆಗೋದಿಲ್ಲ. ಎಲ್ಲ ಗುಡಿಗಳಲ್ಲಿ ಪೂಜಾರಿಗಳು, ಪುರೋಹಿತ ವರ್ಗದವರು ಏನೇನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಸ್ಫಟಿಕದಷ್ಟು ಕಣ್ಣೆ ಎದುರು ಇದ್ವಾಗಿ ಕೂಡ ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತನೋ ಆಲೋಚನೆ ಈ ವೀರಶೈವಾದಿಗಳು ಮಾಡಬೇಕಾಗಿದೆ. ಮಾರಿ ಮಸಣೆ ಅಂತಕ್ಕಂಥದ್ದು ಅಲ್ಲಿ ಕಾಣ್ತೀವಿ, ಅಲ್ಲಿ ಸೂತಕಗಳು ಕಾಣ್ತೀವಿ, ತನು ಸೂತ, ಅಲ್ಲಿ ಸೂತಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಸೂತಕನೇ ಇಲ್ಲ. ಇಲ್ಲಿ ಒಂದಿನ ಮನುಷ್ಯ ಸಾಯಲೇಬೇಕು. ಸಹಜವಾಗಿ ಇರುವಂತಹ ಜೀವನವನ್ನ ಬಹಳ ನೆಮ್ಮದಿಯಾಗಿ 4 ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಕಳೆದು ಬಿಟ್ಟರೆ ಸಾಕು. ಅಲ್ಲಿ ಸ್ವರ್ಗ ನರಕದ ಕಲ್ಪನೆಗಳಿವೆ. ಸ್ವರ್ಗದಲ್ಲಿ ರಂಬೆ, ಊರ್ವಶೆ, ಮೇನಕೆ, ತಿಲೋತ್ತಮೆ ದುಡಿಯೋದಿಲ್ಲ, ದುಃಖ ಬಿಡೋದಿಲ್ಲ ಅಂತ ಅಲ್ಲಿ ಸುಮ್ಮನೆ ಆರಾಮ್ ಉಂಡು ಮಲಗೋದು. ಮತ್ತು ಆ ಎಲ್ಲ ಹೇಳಿದ್ನಲ್ಲ ಈಗ ಹೆಣ್ಣು ಹೆಸರುಗಳನ್ನ ಅವ್ರ ಜೊತೆ ಚಕ್ಕಂದವಾಡೋದು. ಛೇ 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 ಛೇ. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಅಂತನೋ ತತ್ವ ಲಿಂಗಾಯತದ್ದು. ಅಲ್ಲಿ ಯಾರೊಡನೆ ಚೆಲ್ಲಾಟವಾಡ್ತಕ್ಕಂಥ ನಂಬಿಕೆಗಳನ್ನ ನಂಬೋದು ಆ ವೀರಶೈವವಾದ. ಸ್ವರ್ಗ ನರಕಂತೆ ರವರವರವನ್ನ, ಬರೀ ನರಕಲ್ಲ, ರವರವರ ನರಕಂತೆ. ನಮ್ಮಲ್ಲಿ ಹಾಗಿಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮದೇವೆ ಅಂತ ಹೇಳೋದು ಲಿಂಗಾಯತ. ಅಲ್ಲಿ ಸ್ವರ್ಗ ನರಕಗಳ ಕಲ್ಪನೆಯಲ್ಲಿ ನಮ್ಮನ್ನ ದಿಶಾಬುಲ್ಗೊಳಿಸುವುದು, ನಮ್ಮೊಳಗಡೆ ಭಯವನ್ನು ಹುಟ್ಟಿಸೋದು ವೀರಶೈವವಾದ. ಇಲ್ಲಿ ಅದಕ್ಕೆ ಸಾಧ್ಯನಿಲ್ಲ. ಅಲ್ಲಿ ಏನಾದ್ರೂ ಕೊಟ್ಟರೆ ಗುರುವಿಗೆ ಕೊಡ್ಬೇಕಂತ ಹೇಳಿದ್ರೊಬ್ರು ಯಾರ ಪುಣ್ಯಾತ್ಮರು, ಬಂಗಾರದ ಕಿರೀಟ ಇಟ್ಕೊಂಡು ಯಾಕೆ ತಿರುಗಾಡ್ತಾರೆ ನಿಮ್ಮ ಗುರುಗಳು ಅಂತ ಒಂದ್ಸೊಬ್ರಿಗೆ ಕೇಳಿದೆ. ಇಲ್ಲೆಲ್ಲ ಹಾಗಲ್ಲ ಸರ್. ಏನ್ ಹೇಳ್ರಿ ಅಂತಂದೆ. ಬಂಗಾರದ ಕಿರೀಟವನ್ನು ಹೊತ್ತುಕೊಂಡಂತ ಗುರು ತನಗಾಗಿ ಅಲ್ಲವಂತೆ, ಸಮಾಜ ಬಂಗಾರದ ಕಿರೀಟ ಇಟ್ಟು ಮೆರಿಲಿನೋ ಕಾರಣಕ್ಕಾಗಿ ಅವರು ಯಾವುದೋ ಪಲ್ಲಕ್ಕಿ ಅದಲ್ಲ, ಆ ಪಲ್ಲಕ್ಕಿಯಲ್ಲಿ ಮೆರೆಸ್ಬೇಕಂತೆ ಅವ್ರನ್ನ. ಛೇ ಸರ್,
ಯಾರೋ ಊಟ ಮಾಡಿದ್ರೆ ಇನ್ಯಾರ್ದು ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನಾ? ಯಾರೋ ಆಶೆ ಕನಸುಗಳು ಕಂಡ್ರೆ ಇನ್ನೊಬ್ಬನಿಗೆ ಸಾಕಾರ ಆಗ್ಲಿಕ್ಕೆ ಸಾಧ್ಯನಾ? ಯಾವ ಮನುಷ್ಯ ಕನಸುಗಳನ್ನು ಕಾಣ್ತಾನೆ ಆ ಮನುಷ್ಯ ಸಾಕಾರವನ್ನ ಪಡ್ಕೊಳ್ಬಹುದು. ಅಲ್ಲಿ ಆಗಿದೆ, ಅಲ್ಲಿ ಆಶೀರ್ವಾದದಿಂದ ಏನೆಲ್ಲ ಸಾಧ್ಯ ಇದೆ ಅಂತ ಅಲ್ಲಿ ನಂಬಿಸಲಾಗಿದೆ. ಇಲ್ಲಿ ಅದಿಲ್ಲ. ಆ ದೇವರಿಗಾಗಿ ತಹತ ಇಲ್ಲ, ಯಾರ ಆಶೀರ್ವಾದನೂ ಬೇಕಾಗಿಲ್ಲ. ಇಲ್ಲಿ ಕಾಯಕವೇ ಕೈಲಾಸ. ಅಲ್ಲಿ ದೇವರಿಗಾಗಿ ಹಗಲಿರುಳು ತಪಸ್ಸು ಮಾಡೋದು, ಚಿಂತೆ ಮಾಡೋದು, ಏನೇನೋ ಮುಡಿಪುಗಳನ್ನು ಕಟ್ಟಿಡೋದು, ಸುತ್ತರಿಯೋದು, ಗಿಡ ಸುತ್ತರಿಯೋದು, ಮರ ಸುತ್ತರಿಯೋದು, ನೀರಲ್ಲಿ ಮುಳುಗಿಡೋದು, ಅದು ವೀರಶೈವವಾದ. ಲಿಂಗಾಯತದಲ್ಲಿ ಹಾಗಿಲ್ಲ. ಗುಡಿಯ ಸುತ್ತು ಅವಶ್ಯಕತೆ ಇಲ್ಲ. ಸುತ್ತಿ ಸುತ್ತಿ ನಿಂದಡಿಲ್ಲ, ಲಕ್ಷ ಗಂಗೆ ಮಿಂದಡಿಲ್ಲ, ತುತ್ತ ತುದಿಯ ಮೇರು ಗಿರಿಯ ಮೆಟ್ಟಿ ಕುಗದೇರಡಿಲ್ಲ, ಅತ್ತಲಿತ್ತ ಹರಿಯುವ ಮನ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಬಚ್ಚೆ ಬಳಿಯ ಬೆಳಗು ನೋಡ ಗುಹೇಶ್ವರ ಅಂತ ಅನ್ನೋದು ಇದು ಲಿಂಗಾಯತ ತತ್ವ. ಬಸವಣ್ಣವರು ಆ ವೀರಶೈವ ವಾದವನ್ನ ದಾಟಿ ಬಂದವರು ಅಪ್ಪ ಬಸವಣ್ಣವರು. ಇದು ಈ ಧರ್ಮ 12ನೇ ಶತಮಾನದಿಂದ ಮಾತ್ರ ಪ್ರಚಲಿತವಾಗಿದೆ. ತೀರಾ ಇತ್ತೀಚೆಗೆ ಜನಸಾಮಾನ್ಯ ಜನಜನಿತವಾಗ್ತಾ ಇದೆ. ಇದಕ್ಕೆ ಅಡ್ಡಿಗಾಲದವ್ರು ಯಾರಂದ್ರೆ ನಮ್ಮ ನಡುವೆ ಇರತಕ್ಕಂಥ ವೀರಶೈವವಾದವನ್ನ ಹೇಳತಕ್ಕಂಥ ಮಠೀಯ ವ್ಯವಸ್ಥೆನ ಸಾಕಿ ಸಲಹಿದಂಥ ಅಜ್ಞಾನದ ಜನಗಳು, ಜನರಲ್ಲಿ ಅಜ್ಞಾನವನ್ನು ಬಿತ್ತುತ್ತಾ ಇರತಕ್ಕಂಥ, ಸದಾ ಇವರು ಹೀಗೆ ಇರಲಿ, ಇವ್ರನ್ನ ಕುರಿ ಹಾಗೆ ಕೊಬ್ಬುತ್ತಾ ಇದ್ರೆ ಕುರಿಗಾಯಿಗೆ ಬಹಳ ಮಜಾ, ಮಸ್ತ್ ಮಜಾ ಅಂತಾರಲ್ಲ ಹಾಗೆ ಇವರು ಭಕ್ತರನ್ನ ಕುರಿ ಅಂತ ತಿಳ್ಕೊಂಡಿದ್ದಾರೆ. ಭಕ್ತ ಬಸವಣ್ಣನ ಧರ್ಮದಲ್ಲಿ ಪ್ರಜ್ಞಾವಂತ, ಹೃದಯವಂತಿಕೆ ಉಳ್ಳಂತಕ್ಕಂಥವನು, ಸಹೃದಯಿ, ಎಲ್ಲರನ್ನೂ ಪ್ರೀತಿಸುವವನು, ಎಲ್ಲರನ್ನೂ ಗೌರವಿಸುವವನು. ಇವನ ಆರವನೋ ತತ್ವನೇ ಅಲ್ಲಿಲ್ಲ. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನೋದು ಲಿಂಗಾಯತ ತತ್ವ. ನೀವು ತೀರ್ಮಾನ ಮಾಡದೆ ಹೋದ್ರೆ ನೀವು ಅಲ್ಲೇ ಬಿದ್ದು ಕೊಳಿತೀರಿ ಅಂತ ಅನ್ನೋದು ಮನೋಭಾವ ನನಗಿದೆ. ಹಾಗಾಗಿ ನೀವು ಬೇಗ ಅಲ್ಲಿಂದ ಬನ್ನಿ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.